ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಭೀಮನು ದುರ್ಮದ ದುರ್ಮರ್ಷಣರೇ ಮೊದಲಾದ ಧೃತರಾಷ್ಟ್ರ ಪುತ್ರರನ್ನು ಕೊಂದುದು ಎಂಬ 156ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಧೃತರಾಷ್ಟ್ರನು ಸಂಜಯನನ್ನು ಕುರಿತು, ಸಂಜಯ, ದ್ರೋಣಾಚಾರ್ಯನು ಯಾರಿಗೂ ಸೋಲದವನು, ಅಮಿತ ತೇಜಸ್ಸುಳ್ಳವನು. ಅವನು ಆ ರಾತ್ರಿ ಯುದ್ಧದಲ್ಲಿ ಸಂಜಯ ಸೈನ್ಯವನ್ನು ಕೋಪದಿಂದ ಪ್ರವೇಶಿಸಿದಾಗ ನಮ್ಮವರ ಆಲೋಚನೆ ಏನಾಗಿದ್ದಿತು? ಶಾಸ್ತ್ರ ಮರ್ಯಾದೆಯನ್ನು ಮೀರಿ ನಡೆಯುತ್ತಿರುವ ನನ್ನ ಮಗನಿಗೆ ದ್ರೋಣನು ತಕ್ಕ ಬುದ್ಧಿವಾದಗಳನ್ನು ಹೇಳಿ ತಾನು ಯುದ್ಧಕ್ಕಾಗಿ ಪಾಂಡವ ಸೈನ್ಯದಲ್ಲಿ ಪ್ರವೇಶಿಸಿದಾಗ ಅರ್ಜುನನು ಏನು ಮಾಡಿದನು? ಸೈಂಧವನು ಭೂರಿಶ್ರವಸ್ಸು ಹತರಾದ ಮೇಲೆ ದ್ರೋಣನು ಅತ್ಯಾಕ್ರೋಶದಿಂದ ಪಾಂಚಾಲರನ್ನು ಎದುರಿಸಿದಾಗ ಇತ್ತಲಾಗಿ ನಮ್ಮ ಕಡೆಯಲ್ಲಿ ದುರ್ಯೋಧನನು ಅತ್ತಲಾಗಿ ಅರ್ಜುನನು ತಮ್ಮ ತಮ್ಮ ಮುಂದಿನ ಕಾರ್ಯವನ್ನು ಕುರಿತು ಏನನ್ನು ಆಲೋಚಿಸಿದರು? ಯುದ್ಧಕ್ಕೆ ಹೊರಟಾಗ ಆ ಬ್ರಾಹ್ಮಣೋತ್ತಮನನ್ನು ಹಿಂಬಾಲಿಸಿದವರಾರು? ಅವನ ಬೆಂಗಾವಲಿಗೆ ನಿಂತ ಶೂರರಾರು? ಅವನ ಮುಂಭಾಗದಲ್ಲಿ ಯುದ್ಧಕ್ಕೆ ನಿಂತವರಾರು? ಸಂಜಯ, ಆ ದ್ರೋಣನ ಬಾಣಗಳಿಗೆ ಇದಿರಾದ ಪಾಂಡವರು ಚಳಿಗಾಲದಲ್ಲಿ ಮಹತ್ತಾದ ಚಳಿಗೆ ಸಿಕ್ಕಿದ ಹಸುಗಳಂತೆ ಭಯದಿಂದ ನಡುಗಿ ಹೋಗಿರಬಹುದೆಂದು ತಿಳಿಯುವೆನು. ಮಹಾಧನುರ್ಧಾರಿಯಾದ ಆ ದ್ರೋಣನು ಪಾಂಚಾಲ ಸೈನ್ಯವನ್ನು ಪ್ರವೇಶಿಸಿ ಹೇಗೆ ತಾನೇ ಅಲ್ಪನಾದ ಆ ದೃಷ್ಟದ್ಯುಮ್ನನ ಕೈಯಿಂದ ಮರಣಕ್ಕೀಡಾದನೋ ತಿಳಿಯದು. ಆ ರಾತ್ರಿಯಲ್ಲಿ ಎಲ್ಲಾ ಯೋಧರು ಮಹಾರಥರು ಸೇರಿ ಯುದ್ಧಕ್ಕೆ ನಿಂತು ಸೈನ್ಯಗಳನ್ನೆಲ್ಲ ಬೇರೆ ಬೇರೆಯಾಗಿ ಹೊಡೆದೋಡಿಸುತ್ತಿದ್ದಾಗ ನಮ್ಮಲ್ಲಿ ದೃಢ ಬುದ್ಧಿಯಿಂದ ಕದಲದೆ ನಿಂತವರಾರು? ಸಂಜಯ, ನೀನು ಯುದ್ಧದ ಕಥೆಯನ್ನು ಹೇಳುವಾಗಲೆಲ್ಲ ನಮ್ಮ ಕಡೆಯವರೇ ಸತ್ತರೆಂದು, ಪರಾಜಿತರಾದರೆಂದು, ಶತ್ರುಗಳ ಕೈಗೆ ಸಿಕ್ಕಿಬಿದ್ದರೆಂದು, ನಮ್ಮ ರಥಿಕರು ವಿರಥರಾದರೆಂದು ಬಾರಿ ಬಾರಿಗೂ ಹೇಳುತ್ತಲೇ ಇರುವೆ. ಹೀಗೆ ಪಾಂಡವರಿಂದ ಕೊಲೆಗೀಡಾಗಿ ಎದೆಗೊಂದಿ ಅಂಧ ತಮಸ್ಸಿನಲ್ಲಿ ಮುಳುಗಿದಂತಿದ್ದ ನಮ್ಮವರಿಗೆ ಆಗ ಹುಟ್ಟಿದ ಆಲೋಚನೆ ಏನು? ಅತ್ತಲಾಗಿ ಪಾಂಡವರ ಜಯವನ್ನು, ಸಂತೋಷವನ್ನು, ಅವರ ಮೇಲ್ಮೆಯನ್ನು ನೀನು ಆಗಾಗ ವರ್ಣಿಸುತ್ತಲೇ ಇರುವೆ. ಬಾರಿ ಬಾರಿಗೂ ನಮ್ಮವರು ಭಗ್ನೋತ್ಸಾಹರಾದರೆಂದು, ಓಡಿ ಹೋದರೆಂದು ನುಡಿಯುತ್ತಿರುವೆ. ರಾತ್ರಿಯಲ್ಲಿಯೂ ಪಾಂಡವರು ಹಿಂಜರಿಯದೆ ಯುದ್ಧ ಮಾಡಿದುದು ಹೇಗೆ? ಅವರು ಆ ಕತ್ತಲೆಯಲ್ಲಿ ಕೌರವರನ್ನು ಕಂಡುಹಿಡಿದುದು ಹೇಗೆ? ಇವೆಲ್ಲವನ್ನೂ ತಿಳಿಸು ಎಂದನು. ಆಗ ಸಂಜಯನು, ಮಹಾರಾಜ, ಆ ರಾತ್ರಿ ಯುದ್ಧವು ನಡೆಯುವಾಗ ಪಾಂಡವರು ಸೋಮಕರು ಒಂದಾಗಿ ದ್ರೋಣನನ್ನು ಎದುರಿಸಿದರು. ದ್ರೋಣನು ತನ್ನನ್ನು ಎದುರಿಸಿ ಬಂದ ಕೇಕಯರನ್ನು, ಧೃಷ್ಟದ್ಯುಮ್ನನ ಮಕ್ಕಳನ್ನು ತನ್ನ ತೀವ್ರ ಬಾಣಗಳಿಂದ ಕೊಂದು ಕೆಡಹಿದನು. ಅನೇಕ ಮಹಾರಥರನ್ನು ಕ್ಷಣ ಮಾತ್ರದಲ್ಲಿ ಪರಲೋಕಕ್ಕೆ ಕಳುಹಿಸಿಬಿಟ್ಟನು. ದ್ರೋಣನ ಈ ಜಯವನ್ನು ಸಹಿಸಲಾರದೆ ಪಾಂಡವ ಪಕ್ಷದ ಶಿಬಿ ಎಂಬ ರಾಜನು ಅವನನ್ನು ಎದುರಿಸಿದನು. ಇದನ್ನು ಕಂಡು ದ್ರೋಣನು 10 ಉಕ್ಕಿನ ಬಾಣಗಳನ್ನು ಅವನ ಮೇಲೆ ಪ್ರಯೋಗಿಸಿದನು. ಶಿಬಿಯು 30 ಬಾಣಗಳಿಂದ ದ್ರೋಣನ ಬಾಣಗಳನ್ನು ಖಂಡಿಸಿ ಒಂದು ಭಲ್ಲದಿಂದ ಆ ದ್ರೋಣನ ಸಾರಥಿಯನ್ನು ಕೊಂದು ಬಿಟ್ಟನು. ಆಗ ದ್ರೋಣನು ದುಸ್ಸಹವಾದ ಕೋಪದಿಂದ ಆ ಶಿಬಿಯ ಕುದುರೆಗಳನ್ನು, ಸಾರಥಿಯನ್ನು ಕೊಂದು ಕಿರೀಟದೊಡನೆ ಆ ಶಿಬಿಯ ತಲೆಯನ್ನು ಕತ್ತರಿಸಿ ಕೆಡಹಿದನು. ಇಷ್ಟರಲ್ಲಿಯೇ ದುರ್ಯೋಧನನು ಬೇರೊಬ್ಬ ಸಾರಥಿಯನ್ನು ದ್ರೋಣನಿಗೆ ಒದಗಿಸಿಕೊಡಲು ದ್ರೋಣನು ತಿರುಗಿ ಯುದ್ಧವನ್ನು ಮುಂದುವರಿಸಿ ಶತ್ರು ಸೈನ್ಯವನ್ನು ಎದುರಿಸಿದನು. ಇಷ್ಟರಲ್ಲಿ ಕಳಿಂಗರಾಜನ ಮಗನು ಹಿಂದೆ ತನ್ನ ತಂದೆಯನ್ನು ಕೊಂದ ಭೀಮನ ಮೇಲೆ ತನ್ನ ಹಗೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ದೊಡ್ಡ ಕಳಿಂಗ ಸೈನ್ಯದೊಡನೆ ಭೀಮನನ್ನು ಎದುರಿಸಿ ಹೋಗಿ ಅವನ ಮೇಲೆ ಮೊದಲು 5 ಬಾಣಗಳನ್ನು, ಆಮೇಲೆ 7 ಬಾಣಗಳನ್ನು ಪ್ರಯೋಗಿಸಿದನು. ಭೀಮನ ಸಾರಥಿಯಾದ ವಿಶೋಕನನ್ನು 3 ಬಾಣಗಳಿಂದ ಬಲವಾಗಿ ನೋಯಿಸಿದನು. ಒಂದು ಬಾಣದಿಂದ ಭೀಮನ ಧ್ವಜವನ್ನು ಮುರಿದನು. ಇದನ್ನು ನೋಡಿ ಭೀಮನು ಅತ್ಯಾಕ್ರೋಶಗೊಂಡು ತನ್ನ ರಥದಿಂದ ಒಂದೇ ನೆಗೆತಕ್ಕೆ ಹಾರಿ ರಥಾರೂಢನಾಗಿದ್ದ ಆ ಕಳಿಂಗ ಕುಮಾರನನ್ನು ಹಿಡಿದು ತನ್ನ ವಜ್ರ ಮುಷ್ಟಿಯಿಂದ ಅಪ್ಪಳಿಸಿದನು. ಭೀಮನ ಒಂದೇ ಮುಷ್ಟಿ ಪ್ರಹಾರಕ್ಕೆ ಆ ಕಳಿಂಗನ ದೇಹವು ನಜ್ಜುಗುಜ್ಜಾಗಿ ಅವನ ಮೈ ಎಲುಬೆಲ್ಲ ಪುಡಿ ಪುಡಿಯಾಗಿ ಬಿದ್ದವು. ಕಳಿಂಗರಾಜನು ಹತನಾದೊಡನೆ ಪಾಂಡವ ಸೈನ್ಯದಲ್ಲಿ ದೊಡ್ಡ ಸಿಂಹನಾದ ಉಂಟಾಯಿತು. ಪಾಂಚಾಲರು ಭಲೆ ಭಲೆ ಎಂದು ಭೀಮನನ್ನು ಕೊಂಡಾಡಿದರು. ಭೀಮನ ಈ ಕಾರ್ಯವನ್ನು ನೋಡಿ ಕರ್ಣನು, ಅವನ ಸಹೋದರರು ಕೋಪಾವಿಷ್ಟರಾಗಿ ಭೀಮನನ್ನು ಎದುರಿಸಿ ಅವನನ್ನು ಸರ್ಪ ಸಮಾನಗಳಾದ ತೀವ್ರ ಬಾಣಗಳಿಂದ ಹೊಡೆಯಲಾರಂಭಿಸಿದರು. ಆಗ ಭೀಮನು ಆ ಕಳಿಂಗನ ರಥದಿಂದ ಕೆಳಕ್ಕೆ ಹಾರಿ ದ್ರುಮನೆಂಬುವನ ರಥವನ್ನೇರಿ
ಅವನನ್ನು ತನ್ನ ವಜ್ರಮುಷ್ಟಿಯಿಂದ ಅಪ್ಪಳಿಸಿದನು. ಗಾಜನ್ನು ಬೀಸಿ ಬಡಿದ ಹಾಗೆ ಭೀಮನ ಒಂದೇ ಮುಷ್ಟಿಯಿಂದ ಅವನ ಮೈ ಪುಡಿ ಪುಡಿಯಾಗಿ ಅವನು ರಕ್ತವನ್ನು ಕಾರುತ್ತಾ ಬಿದ್ದನು. ಕರ್ಣ ಸಹೋದರನಾದ ದ್ರುಮನು ಬಿದ್ದ ಮೇಲೆ ಭೀಮನು ಜಯರಾತನೆಂಬುವನ ರಥವನ್ನೇರಿ ಎರಡು ಮೂರಾವರ್ತಿ ಉಚ್ಚ ಧ್ವನಿಯಿಂದ ಸಿಂಹನಾದ ಮಾಡಿ ಒಂದು ಕೈಯಿಂದ ಜಯರಾತನ ಕಾಲನ್ನು ಇನ್ನೊಂದು ಕೈಯಿಂದ ಅವನ ಸಾರಥಿಯ ಕಾಲನ್ನು ಹಿಡಿದು ಮೇಲಕ್ಕೆತ್ತಿ ಕರ್ಣನಿಗೆ ಇದಿರಾಗಿಯೇ ಅವರ ದೇಹಗಳನ್ನು ನೆಲಕ್ಕೆ ಅಪ್ಪಳಿಸಿದನು. ಅವರಿಬ್ಬರು ಪ್ರಾಣಗಳನ್ನು ಬಿಟ್ಟರು. ಇದನ್ನು ನೋಡುತ್ತಿದ್ದ ಕರ್ಣನು ಮಹಾಕ್ರೋಧದಿಂದ ಸುವರ್ಣಮಯವಾದ ಒಂದು ಶಕ್ತ್ಯಾಯುಧವನ್ನು ತೆಗೆದು ಭೀಮನ ಮೇಲೆ ಪ್ರಯೋಗಿಸಿದನು. ಆ ಶಕ್ತ್ಯಾಯುಧವು ತನ್ನ ಸಮೀಪಕ್ಕೆ ಬಂದೊಡನೆಯೇ ಭೀಮನು ಅದನ್ನು ನಗುಮುಖದಿಂದ ಕೈಗಾತುಕೊಂಡು ಅದನ್ನು ಕರ್ಣನ ಮೇಲೆಯೇ ಬೀಸಿ ಬಡಿದನು. ಆ ಶಕ್ತಿಯು ಕರ್ಣನ ಬಳಿಗೆ ಬರುವಷ್ಟರಲ್ಲಿ ಶಕುನಿಯು ಒಳ್ಳೆಯ ಹದವಾದ ಒಂದು ಬಾಣದಿಂದ ಅದನ್ನು ಕತ್ತರಿಸಿ ಬಿಟ್ಟನು. ಇಂತಹ ಸಾಹಸ ಕಾರ್ಯಗಳನ್ನೆಲ್ಲ ಮಾಡಿದ ಮೇಲೆ ಭೀಮನು ಹಿಂತಿರುಗಿ ಬಂದು ತನ್ನ ರಥವನ್ನೇರಿ ಕುಳಿತು ತಿರುಗಿ ನಿನ್ನ ಸೈನ್ಯದೊಳಗೆ ಪ್ರವೇಶಿಸಿ ಹೊಡೆಯಲಾರಂಭಿಸಿದನು. ಕೋಪಗೊಂಡ ಕಾಲಾಂತಕರಂತೆ ಬರುತ್ತಿರುವ ಆ ಭೀಮನನ್ನು ಕಂಡು ನಿನ್ನ ಮಕ್ಕಳೆಲ್ಲರೂ ಬಾಣ ವರ್ಷದಿಂದ ಅವನನ್ನು ತಡೆದರು. ಭೀಮನು ಹಸನ್ಮುಖನಾಗಿಯೇ ನಿನ್ನ ಮಗನಾದ ದುರ್ಮದನ ಸಾರಥಿಯನ್ನು ರಥಾಶ್ವಗಳನ್ನು ಕೊಂದು ಬಿಟ್ಟನು. ಒಡನೆ ದುರ್ಮದನು ಸಮೀಪದಲ್ಲಿದ್ದ ತನ್ನ ಸಹೋದರನಾದ ದುರ್ಮರ್ಷಣನ ರಥವನ್ನೇರಿ ಕುಳಿತನು. ಆ ಸಹೋದರರಿಬ್ಬರು ಒಂದೇ ರಥದಲ್ಲಿ ಕುಳಿತು ಭೀಮನೊಡನೆ ಯುದ್ಧವನ್ನಾರಂಭಿಸಿದರು. ಸೂರ್ಯ ವರುಣರಿಬ್ಬರೂ ಸೇರಿ ತಾರಕಾಸುರನನ್ನು ಎದುರಿಸಿದ ಹಾಗೆ ಬಾಣಗಳಿಂದ ಭೀಮನನ್ನು ಪರಂಪರೆಯಾಗಿ ಹೊಡೆಯುತ್ತಿದ್ದರು. ಆಗ ಭೀಮನು ಕರ್ಣ, ಕೃಪ, ದುರ್ಯೋಧನ, ಅಶ್ವತ್ಥಾಮ, ಸೋಮದತ್ತ, ಬಾಕ್ಲೀಕರೆ ಮೊದಲಾದ ನಿನ್ನ ಕಡೆಯ ವೀರರೆಲ್ಲರೂ ಕಣ್ಣಿದಿರಾಗಿ ನೋಡುತ್ತಿರುವಾಗಲೇ ಆ ಸಹೋದರರಿಬ್ಬರು ಕುಳಿತಿದ್ದ ರಥವನ್ನು ಪಾದ ಪ್ರಹಾರದಿಂದ ಚೂರ್ಣ ಮಾಡಿದನು. ಆಮೇಲೆ ಆ ನಿನ್ನ ಪುತ್ರರಿಬ್ಬರನ್ನು ತನ್ನ ಮುಷ್ಟಿಯಿಂದ ಗುದ್ದಿ ಕೆಳಕ್ಕೆ ಕೆಡಹಿ ಇಬ್ಬರನ್ನು ಕಾಲಿನಿಂದ ತಿಕ್ಕಿಬಿಟ್ಟನು. ಆ ದುರ್ಮದ ದುರ್ಮರ್ಶನರಿಬ್ಬರ ಭಯಂಕರವಾದ ಕೊಲೆಯನ್ನು ನೋಡಿ ನಿನ್ನ ಸೈನ್ಯದಲ್ಲಿ ದೊಡ್ಡ ಹಾಹಾಕಾರ ಉಂಟಾಯಿತು. ಆಗ ಸೈನ್ಯಕ್ಕೆ ನಿಯಾಮಕರಾದ ಕೆಲವು ರಾಜರು ಭೀಮನನ್ನು ನೋಡಿ ತಮ್ಮಲ್ಲಿ ಅನ್ಯೋನ್ಯವಾಗಿ, ಆಹಾ, ಕಾಲರುದ್ರನೇ ಈ ಭೀಮನ ರೂಪದಿಂದ ಬಂದು ಧೃತರಾಷ್ಟ್ರ ಪುತ್ರರೊಡನೆ ಯುದ್ಧ ಮಾಡುವಂತಿದೆ. ಇನ್ನು ಇವನ ಮುಂದೆ ನಾವು ಬದುಕುವುದಿಲ್ಲ ಎಂದು ಹೇಳುತ್ತಾ ರಣರಂಗವನ್ನು ಬಿಟ್ಟು ಓಡಲಾರಂಭಿಸಿದರು. ಮೈಮೇಲೆ ಪ್ರಜ್ಞೆ ಇಲ್ಲದವರಂತೆ ತಮ್ಮ ತಮ್ಮ ವಾಹನಗಳನ್ನು ಬಹುಬೇಗನೆ ಓಡಿಸುತ್ತಾ ಒಬ್ಬರು ಒಂದು ಕಡೆ ನಿಲ್ಲದಂತೆ ಬೇರೆ ಬೇರೆಯಾಗಿ ಚದುರಿ ಹೋದರು. ಆ ರಾತ್ರಿ ಯುದ್ಧಾರಂಭದಲ್ಲಿಯೇ ನಿನ್ನ ಸೈನ್ಯವು ಹೀಗೆ ಕ್ಷೋಭಗೊಂಡು ಚದುರಿ ಹೋಯಿತು. ಪಾಂಡವರ ಕಡೆಯ ರಾಜಶ್ರೇಷ್ಠರೆಲ್ಲ ಭೀಮನನ್ನು ಕೊಂಡಾಡಿ ಪೂಜಿಸಿದರು. ಆಮೇಲೆ ಭೀಮನು ಅಣ್ಣನ ಬಳಿಗೆ ಹೋಗಿ ಅವನಿಗೆ ನಮಸ್ಕರಿಸಿದನು. ನಕುಲ ಸಹದೇವರು, ದೃಪದ ವಿರಾಟರು, ಕೇಕಯ ರಾಜರು, ಯುಧಿಷ್ಠಿರನು ಇವರೆಲ್ಲರೂ ಭೀಮನನ್ನು ಸುತ್ತಿ ಮುತ್ತಿ ಸಂತೋಷದಿಂದ ಅವನನ್ನು ಕೊಂಡಾಡಿ ಅಂಧಕ ಸಂಹಾರವಾದ ಮೇಲೆ ದೇವತೆಗಳು ರುದ್ರನನ್ನು ಹೇಗೋ ಹಾಗೆ ಸತ್ಕರಿಸಿದರು. ಇತ್ತಲಾಗಿ ವರುಣ ಕುಮಾರನಿಗೆ ಸಮಾನ ತೇಜಸ್ಸುಳ್ಳ ನಿನ್ನ ಮಕ್ಕಳೆಲ್ಲರೂ ಅತಿ ಕ್ರೋಧದಿಂದ ದ್ರೋಣಾಚಾರ್ಯನನ್ನು ಮುಂದಿಟ್ಟುಕೊಂಡು ಚತುರಂಗ ಸೈನ್ಯಗಳೊಡಗೂಡಿ ಭೀಮನೊಡನೆ ಯುದ್ಧಕ್ಕಾಗಿ ಅವನ ಸುತ್ತಲೂ ಆವರಿಸಿಕೊಂಡರು. ಇತ್ತಲಿಂದ ನಕುಲ ಸಹದೇವರು, ದೃಪದನ ಮಕ್ಕಳು, ದೃಪದನು, ವಿರಾಟನು, ಧರ್ಮರಾಜನು, ಸಾತ್ಯಕಿಯು, ಘಟೋತ್ಕಚನು, ಜಯ ವಿಜಯರು, ದ್ರುಮನು, ಉಳುಕನು, ಸಂಜೃಂಜಯರು ಒಂದಾಗಿ ಸೇರಿ ನಿನ್ನ ಮಕ್ಕಳನ್ನು ಎದುರಿಸಿ ತಡೆದರು. ಅಂಧಕಾರಮಯವಾದ ಆ ಭಯಂಕರ ರಾತ್ರಿಯಲ್ಲಿ ಉಭಯ ಸೈನ್ಯಕ್ಕೂ ದಾರುಣ ಯುದ್ಧವಾಯಿತು. ಆ ರಾತ್ರಿಯಲ್ಲಿ ನರಿ, ತೋಳ ಮೊದಲಾದ ಮಾಂಸಾಹಾರಿ ಪ್ರಾಣಿಗಳಿಗೆಲ್ಲ ಆನಂದಕರವಾದ ಅದ್ಭುತ ಯುದ್ಧವು ನಡೆಯಲಾರಂಭಿಸಿತು. ಇದು 156ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.